ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 66ನೆಯ ಶ್ಲೋಕ. ವಿಪಂಚ್ಯ ಗಾಯಂತಿ ವಿವಿಧಮಪದಾನಂ ಪಶುಪತೇಃ ತ್ವಯಾರಬ್ಧೇ ವಕ್ತುಂ ಚಲಿತ ಶಿರಸಾ ಸಾಧುವಚನೆ ತ್ವದೀಯೈರ್ಮಾಧುರ್ಯೈರ್ ಅಪಲಪಿತ ತಂತ್ರೀ ಕಲರವಾಂ ನಿಜಾಂ ವೀಣಾಂ ವಾಣಿ ನುಚುಲಯತಿ ಚೋಲೇನ ನಿಭೃತಂ. ಹೇ ಭಗವತಿಯೇ, ಸರಸ್ವತಿಯು ಪರಮೇಶ್ವರನ ಹಿಂದಿನ ಪೂರ್ವ ಚರಿತ್ರೆಯನ್ನ ತನ್ನ ವೀಣೆಯನ್ನು ಮೀಟುತ್ತಾ ಹಾಡಲಿಕ್ಕೆ ಆರಂಭ ಮಾಡಿದಳು. ಆಗ ನೀನು ಮಧುರ ವಚನಗಳಿಂದ ಸರಸ್ವತಿಯನ್ನ ಪ್ರಶಂಸೆ ಮಾಡಲಿಕ್ಕೆ ಆರಂಭ ಮಾಡಿದೆ. ಆದರೆ ಆ ನಿನ್ನ ಮಾಧುರ್ಯವಾದಂಥ ಮಾತುಗಳ ಮುಂದೆ ಶಾರದೆಯ ವೀಣಾ ದನಿಯೂ ಸಹ ಸಪ್ಪೆಯಾಯಿತು ಅಂತ ತಿಳಿದು ಸರಸ್ವತಿ ತನ್ನ ವೀಣೆಯ ಮೇಲೆ ವಸ್ತ್ರವನ್ನು ಮುಚ್ಚಿದಳು ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ವಾಕ್ಯದ ಮಾಧುರ್ಯದ ಮಹತ್ವವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇದು ಅತ್ಯಂತ ಸುಪ್ರಸಿದ್ಧವಾದಂತಹ ಶ್ಲೋಕವಾಗಿದೆ. ಲಲಿತಾ ಸಹಸ್ರನಾಮದಲ್ಲಿ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ತ್ಸಿತ ಕಚ್ಚಪಿ ಅನ್ನುವ ನಾಮದ ಸಂಪೂರ್ಣ ವ್ಯಾಖ್ಯಾನ ಈ ಶ್ಲೋಕವಾಗಿದೆ ಅಂತ ನೋಡಿ. ಸರಸ್ವತಿಯ ವೀಣೆಯ ಹೆಸರು ಕಚ್ಚಪಿ ಅಂತ, ನಾರದರ ವೀಣೆಯ ಹೆಸರು ಮಹತಿ, ವಿಶ್ವಾವಸುವಿನ ವೀಣೆಯ ಹೆಸರು ಬೃಹತಿ, ತಂಬುರನ ವೀಣೆಯ ಹೆಸರು ಕಲಾವತಿ ಅಂತ. ಹೀಗೆ ಆಯಾ ವೀಣೆಯ ಮಹತ್ವದ ಹಿನ್ನೆಲೆಯಲ್ಲಿ ಆಯಾ ಹೆಸರುಗಳು ಆ ವೀಣೆಗೆ ಬಂದಿದೆ ಅಂತ. ಸರಸ್ವತಿಯ ವೀಣೆಯ ಮಹತ್ವವೇನು ಅಂದರೆ, ಆ ವೀಣೆಯು ಕೇವಲ ತಂತಿವಾದ್ಯಗಳಿಂದ ಸ್ವರಗಳನ್ನು ನಾದಗಳನ್ನು ಹೊರಡಿಸುವುದು ಮಾತ್ರವಲ್ಲದೆ ವಾಕ್ಕುಗಳಿಂದ ಅಕ್ಷರಗಳಿಂದ ಸುಂದರವಾದ ಸಂಗೀತವನ್ನು ಹಾಡುವ ಸಾಮರ್ಥ್ಯವನ್ನು ಪಡೆದಿತ್ತು ಅಂತ ಹೇಳುತ್ತಾರೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವ್ಯಾಖ್ಯಾನಕ್ಕೆ ಮತ್ತೊಂದು ಪುಟ್ಟ ಸನ್ನಿವೇಶವನ್ನು ಸ್ಮರಿಸಿ ಈ ಚಿಂತನೆಯನ್ನು ಮುಂದುವರಿಸೋಣ. ಒಮ್ಮೆ ಮಣಿದ್ವೀಪದಲ್ಲಿ ಸಮಸ್ತ ದೇವಾನುದೇವತೆಗಳು ನೆರೆದಿದ್ದಾರೆ. ಆ ಸಭೆಯಲ್ಲಿ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣಿಯಾದಂಥ ಶ್ರೀಮಾತೆಯು ವಿರಾಜಮಾನಳಾಗಿ ಕೂತಿದ್ದಾಳೆ. ಆ ದಿವ್ಯ ಸಭೆಯಲ್ಲಿ ವಿಪಂಚ್ಯ ಗಾಯಂತಿ ವಿವಿಧಮಪದಾನಂ ಪಶುಪತೇಃ ಅಂದರೆ ವಾಗ್ದೇವತೆಯಾದಂಥ ಸರಸ್ವತಿ ತನ್ನ ಕಚ್ಚಪಿ ಅನ್ನುವಂಥ ವೀಣೆಯನ್ನು ಮೀಟುತ್ತಾ ಪಶುಪತಿಯಾದಂಥ ಶಿವನ ಅನೇಕ ಪುಣ್ಯತಮವಾದಂಥ ಪೂರ್ವ ಚರಿತ್ರೆಗಳನ್ನೆಲ್ಲ ನಾನಾ ರಾಗಗಳನ್ನು ಅಳವಡಿಸಿಕೊಂಡು ಗಾನ ರೂಪದಿಂದ ಸಂಗೀತ ಕಚೇರಿಯನ್ನು ಪ್ರಸ್ತುತಪಡಿಸ್ತಾ ಇದ್ದಳು ಅಂತ. ಅಮ್ಮನಿಗೆ ವಿಶೇಷವಾಗಿ ಸಂಗೀತ ಇಷ್ಟ. ಆದರೆ ಆ ಸಂಗೀತದಲ್ಲಿ ತನ್ನ ನಾಥನಾದ ಪರಶಿವನ ಗುಣಗಾನವಿದ್ದಾಗ ಲೀಲೆಯ ಮಹತ್ವವನ್ನು ಸೇರಿಸಿ ಗಾನ ಮಾಡ್ತಾ ಇದ್ರೆ ಮತ್ತಷ್ಟು ಮಗದಷ್ಟು ಆನಂದಿಸ್ತಾಳೆ, ಪರವಶವಾಗಿ ಹೋಗ್ತಾಳೆ ಅಂತ. ಅದಕ್ಕಾಗಿ ಹೇಳುವಂಥದ್ದು ನಿಜ ಭರ್ತೃ ಮುಖಾಂಭೋಜ ಚಿಂತನಾಯೈ ನಮೋ ನಮಃ ಅಂತ ಅಷ್ಟೋತ್ತರ ಶತನಾಮಾವಳಿಗಳಲ್ಲಿ ಹೇಳ್ತಾರೆ. ಹಾಗೆ ಗಿರೀಶ ಚರಿತೆ ವಿಸ್ಮಯತಿ ಎನ್ನುವುದನ್ನು ಈಗಾಗಲೇ ನಾವು ನೋಡಿದ್ದೇವೆ. ನೀವು ಎಷ್ಟು ಸಲ ಶಿವನ ಬಗ್ಗೆ ಹೇಳಿದರೂ ಸಹ ಆಕೆ ಮಾತ್ರ ಮತ್ತೆ ಮತ್ತೆ ಹೊಸದಾಗಿ ಕೇಳ್ತಾಳಂತೆ, ಪ್ರೇಮದಿಂದ ಆಸ್ವಾದನೆ ಮಾಡ್ತಾಳೆ. ಅಯ್ಯೋ ಎಷ್ಟು ಸಲ ಹೇಳ್ತೀಯ ಬಿಡಪ್ಪ ಸಾಕು, ಬೆಳಿಗ್ಗೆ ಹೇಳಿದ್ಯಲ್ಲ ಅಂತ ಹೇಳೋದಿಲ್ಲ. ಶ್ರೀರಾಮನ ಗುಣಗಾನವನ್ನ ಹನುಮಂತನಾಗಲಿ ಸೀತಾ ಮಾತೆಯಾಗಲಿ ಹೇಗೆ ಮತ್ತೆ ಮತ್ತೆ ಪ್ರೇಮ ಭಾವದಿಂದ ಕೇಳ್ತಾರೋ, ಇನ್ನೂ ಕೇಳಬೇಕು, ಅಯ್ಯೋ ಮುಗಿದೋಯ್ತಲ್ಲ ಅನ್ನುವ ಯಾವ ಕಾತುರತೆಯಿಂದ ಕೇಳ್ತಾರೋ ಹಾಗೆ ಜಗನ್ಮಾತೆ ಶ್ರೀಲಲಿತೆ ಪರಶಿವನ ಲೀಲಾ ಮಹತ್ವವನ್ನ ಮತ್ತೆ ಮತ್ತೆ ಕೇಳಲಿಕ್ಕೆ ಬಯಸ್ತಾಳಂತೆ. ಈ ಗುಟ್ಟನ್ನ ಶಂಕರ ಭಗವತ್ಪಾದರು ತಿಳಿದಿದ್ದರಿಂದಲೇ ಸೌಂದರ್ಯ ಲಹರಿಯನ್ನು ಆರಂಭ ಮಾಡಿದ್ದು ಶಿವಶಕ್ತಿಯುಕ್ತೋ ಅಂತ. ಶಿವ ಅಂದ ತಕ್ಷಣ ಅಮ್ಮ ಓಹೋ ನನ್ನ ನಾಥನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಆ ಭಕ್ತನ ಮೇಲೆ ನೋಡ್ತಾಳೆ ಅನ್ನುವ ಕಾರಣದಿಂದ ಶಿವ ಅನ್ನುವಂಥ ಆ ಶಬ್ದದಿಂದ ಆರಂಭ ಮಾಡಿದರು ಅಂತ.
ಹೀಗಾಗಿ ಸರಸ್ವತಿಯೂ ಸಹ ಆ ಗುಟ್ಟನ್ನು ಮೊದಲೇ ತಿಳಿದಿದ್ದರಿಂದ ಅಮ್ಮನ ಸಂತೋಷಕ್ಕಾಗಿ ಶಿವನು ಮಾಡಿದಂಥ ತ್ರಿಪುರಾಸುರ ಸಂಹಾರವಾಗಲಿ, ಸಮುದ್ರ ಮಥನದಿಂದ ಬಂದಂಥ ಆ ವಿಷಪ್ರಾಶನವಾಗಲಿ, ಹೀಗೆ ಅನೇಕಾನೇಕ ಮಹಿಮೆಗಳನ್ನು ತೋರಿದಂಥ ಆ ಲೀಲಾ ಮಹತ್ವವನ್ನು ಸರಸ್ವತಿ ವರ್ಣನೆಯನ್ನು ಮಾಡುತ್ತಾ ರಾಗವಾಗಿ ಹಾಡ್ತಾ ಇದ್ದಾಳಂತೆ. ಹಾಡ್ತಾ ಇದ್ರೆ ಏನಾಯಿತು ಅಂದರೆ, ಶ್ರೀಮಾತೆ ಚಲಿತ ಶಿರಸ ಸಾಧುವಚನೆ, ತಲೆಯನ್ನಾಡಿಸುತ್ತಾ ಅತ್ಯಂತ ಪ್ರಸನ್ನ ಚಿತ್ತಳಾಗಿ ಆನಂದ ತುಂದಿಲಲಾಗಿ, ಆಹಾ ಹೌದಮ್ಮ, ಹೌದು ಸಖಿ ಸರಸ್ವತಿ, ಸಾಧು ಸಾಧು ಅಂತ ಹೇಳಿ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದಳಂತೆ. ಯಾವಾಗ ಶ್ರೀಮಾತೆ ಆಹಾ ಹೌದು ಹೌದು ಸಾಧು ಸಾಧು ಅಂತ ಹೇಳಿದಳೋ, ಇದನ್ನು ಕೇಳಿದಂಥ ವಾಗ್ದೇವಿ ಸರಸ್ವತಿ ನಾಚಿ ಹೇಳ್ತಾ ಇದ್ದಾಳೆ. ನೋಡಿ, ವಾಸ್ತವವಾಗಿ ಅಮ್ಮನ ಪ್ರಶಂಸೆ ಕೇಳಿದ ಮೇಲೆ ಸರಸ್ವತಿ ಉಬ್ಬಿ ಇನ್ನೂ ಚೆನ್ನಾಗಿ ವೀಣಾನಾದವನ್ನು ಮಾಡಿ ಆ ಕಚೇರಿಯನ್ನು ಮುಂದುವರಿಸಬೇಕಾಗಿತ್ತು. ಆದರೆ ಅಮ್ಮ ಹೌದಮ್ಮ ಹೌದು ಹೌದು ಅಂತ ಹೇಳಿ ಯಾವಾಗ ಸಾಧು ವಚನದಿಂದ ನುಡಿದಳೋ, ಆ ವಾಕ್ಯವನ್ನು ಕೇಳಿದ ಕ್ಷಣದಲ್ಲಿ ವಾಗ್ದೇವತೆ ತ್ವದೀಯೈರ್ ಮಾಧುರ್ಯೈರ್ ಅಪಲಪಿತ ತಂತ್ರೀಕಲರವಾಂ, ನಾನು ನುಡಿಸುತ್ತಿರುವಂಥ ಈ ವೀಣಾನಾದಕ್ಕಿಂತಲೂ ಅಮ್ಮ ನೀನು ಒಮ್ಮೆ ಹೌದಮ್ಮ ಸಖೀ ಹೌದು ಹೌದು ಅಂತ ಪ್ರಶಂಸಾಪೂರ್ವಕವಾಗಿ ಹೊಗಳಿದೆಯಲ್ಲ, ಆ ಕಂಠಮಾಧುರ್ಯ, ಆ ಸುಶ್ರಾವ್ಯತೆ ಎಷ್ಟು ಚೆನ್ನಾಗಿದೆಯಮ್ಮ, ಅದಕ್ಕೆ ಸಾಟಿ ಯಾವುದಾದ್ರೂ ಇದೆಯಾ ಈ ವಿಶ್ವದಲ್ಲಿ, ಸೃಷ್ಟಿಯಲ್ಲಿ? ಇಲ್ಲ ಇಲ್ಲ ಅಂತ ಹೇಳಿ ಆ ಸರಸ್ವತಿ ವೀಣೆಯ ನಾದಕ್ಕಿಂತಲೂ ನಿನ್ನ ಮಾಧುರ್ಯವಾದಂಥ ಕಂಠದ ಆ ಧ್ವನಿ ಗೆದ್ದು ಬಿಟ್ಟಿದೆಯಮ್ಮ ಅಂತ ಹೇಳಿ ತನ್ನ ವೀಣೆ ಸೋತಿದೆ ಎನ್ನುವುದನ್ನು ತಿಳಿದು ಅದನ್ನು ಪಕ್ಕದಲ್ಲಿಟ್ಟರಂತೆ. ನೋಡಿ, ಸಾಧಾರಣವಾಗಿ ಸೋತವರು ಗೆದ್ದವರ ಮುಂದೆ ತಲೆಯ ಮೇಲೆ ವಸ್ತ್ರವನ್ನು ಮುಚ್ಚಿಕೊಂಡು ಹೋಗ್ತಾರೆ. ಹಾಗೆ ಸರಸ್ವತಿಯೂ ಸಹ ಅಮ್ಮನ ಮಾತುಗಳೆಂಬ ಅಮೋಘವಾದ, ಸುಶ್ರಾವ್ಯವಾದ, ಅಮೃತಮಯವಾದ, ಮಾಧುರ್ಯವಾದ ಧ್ವನಿಯನ್ನು ಕೇಳಿ ನಿಜಾಂ ವೀಣಾಂ ವಾಣಿ ನಿಚುಲಯತಿ ಚೋಲೇನ ನಿಭೃತಂ, ತನ್ನ ವೀಣೆಯನ್ನು ಪಕ್ಕದಲ್ಲಿಟ್ಟು ಅದರ ಮೇಲೆ ತನ್ನ ಸೀರೆಯ ಸೆರಗನ್ನು ಮುಚ್ಚಿಬಿಟ್ಟಳಂತೆ. ಹೇ ಕಚ್ಚಪಿ, ನೀನು ಜಗನ್ಮಾತೆಯ ವಾಕ್ಕುಗಳ ಮುಂದೆ ಸೋತು ಹೋಗಿದ್ದೀಯಾ ಅಂತ. ಆತ್ಮೀಯರೇ, ಶ್ರೀವಿದ್ಯಾ ಉಪಾಸಕರು ಈ ಶ್ಲೋಕದಲ್ಲಿರುವ ರಹಸ್ಯವೊಂದನ್ನು ಹೇಳ್ತಾ ಇದ್ದಾರೆ. ಒಂದು ಹೂವಿನ ಸುತ್ತ ಝೇಂಕಾರವನ್ನು ಮಾಡುತ್ತಾ ದುಂಬಿಯು ಸುತ್ತುತ್ತಾ ಇರುತ್ತೆ. ಒಂದಷ್ಟು ಕಾಲವಾದ ಮೇಲೆ ಆ ಹೂವಿನ ಮಧ್ಯದಲ್ಲಿ ಕುಳಿತು ಮೌನವಾಗಿ ಆ ಹೂವಿನ ಮಕರಂದವನ್ನು ಆಸ್ವಾದನೆ ಮಾಡುತ್ತೆ. ಹೀಗೆ ಸತ್ಯವಾದ ಅಮೃತವನ್ನು ಸ್ವೀಕರಿಸುವ ತನಕ ದುಂಬಿಗಳು ಝೇಂಕಾರ ಮಾಡ್ತಾ ಇರುತ್ತೆ. ಹಾಗೆಯೇ ಸರಸ್ವತಿ ವೀಣಾನಾದ ಅಂದರೆ ದುಂಬಿಯ ಝೇಂಕಾರವಿದ್ದಂತೆ, ಅದು ವೇದಾದಿ ಶಾಸ್ತ್ರ ವಾಕ್ಯಗಳಂತೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಎಷ್ಟು ಹೊತ್ತಪ್ಪ ಅಂತಂದರೆ ಅಮ್ಮನಿಂದ ಅನುಗ್ರಹವಾಗುವ ತನಕ ಮಾತ್ರವೇ. ಆ ನಮ್ಮ ಮಾತುಗಳು, ನಮ್ಮ ವ್ಯವಹಾರಗಳು, ಚಲನವಲನಗಳು ಅಮ್ಮನ ಅನುಗ್ರಹದ ಮಾತುಗಳು ಒಮ್ಮೆ ಆಡುವ ತನಕ ಮಾತ್ರವೇ. ಒಮ್ಮೆ ಆ ಅನುಗ್ರಹದ ಮಾತು ಬಂತೋ ಆಗ ನಮ್ಮಲ್ಲಿ ಇನ್ನು ಮಾತಿಲ್ಲ, ಗೊಂದಲವಿಲ್ಲ, ಮದಮಾತ್ಸರ್ಯವಿಲ್ಲ, ವಿಷಯ ವಿಕಾರಗಳಿಲ್ಲ. ಎಲ್ಲವೂ ಶೂನ್ಯವಾಗಿ ಕೇವಲ ಮೌನದಿಂದ ಆ ಮಹಾತತ್ವದಲ್ಲಿ ಲಯವಾಗಿ ಹೋಗುವಂಥದ್ದೇ, ಆ ಅಮೃತವನ್ನು ಪಾನ ಮಾಡುವಂಥದ್ದೇ ಮಾತ್ರ ಉಳಿಯುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇಂತಹ ಸುಂದರವಾದ, ಅದ್ಭುತವಾದ, ಅಮೋಘವಾದಂಥ ತತ್ವಚಿಂತನೆಯಿಂದ ಒಳಗೊಂಡಂಥ ದಿವ್ಯವಾದಂಥ ಶ್ಲೋಕವನ್ನು ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಕ್ಕೂ ಜಗನ್ಮಾತೆಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.